ತಮಿಳುನಾಡಿನಲ್ಲಿ ಅಕಸ್ಮಾತ್ ಈ ಒಂದು ಬೆಳವಣಿಗೆ ಆಯಿತು ಅಂತಾದ್ರೆ ಆಗ ರಾಜಕೀಯ ಇತಿಹಾಸದಲ್ಲೇ ಒಂದು ದೊಡ್ಡ ಕ್ಷಿಪ್ರ ಕ್ರಾಂತಿ ಅಂತ ಹೇಳಬಹುದು. ಟಿವಿಕೆ ವಿಜಯ್ ಅವರನ್ನ ಅಧಿಕಾರದಿಂದ ದೂರವಿಡೋಕೆ ದಶಕಗಳಿಂದ ಬದ್ಧ ವೈರಿಗಳು ಅಂತ ಕರೆಸ್ಕೊಳ್ತಾ ಇರುವಂತ ಡಿಎಂಕೆ ಎಡಿಎಂಕೆ ಮೈತ್ರಿ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಅಲ್ಲಿ ಹರಿದಾಡ್ತಾ ಇದೆ. ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳ ಮೈತ್ರಿ ಮಾತುಕತೆ ಬಗ್ಗೆ ಈಗ ಅಲ್ಲಿನ ಮಾಧ್ಯಮಗಳು ವರದಿ ಮಾಡ್ತಿದ್ದಾವೆ. ಈಗ ಸದ್ಯಕ್ಕೆ ಡಿಎಂಕೆ 59 ಕ್ಷೇತ್ರಗಳಲ್ಲಿ ಜಯ ಗಳಿಸಿದೆ, ಎಐಎಡಿಎಂಕೆ 47 ಕ್ಷೇತ್ರಗಳಲ್ಲಿ ಜಯ ಗಳಿಸಿದೆ. ಸೊ ಎರಡೂ ಪಕ್ಷಗಳು ಸೇರಿದ್ರೆ 106 ಈ ಸಂಖ್ಯೆ ಬರುತ್ತೆ. ಆದರೆ ಇನ್ನೂ ಕೂಡ ಸರ್ಕಾರ ರಚನೆಗೆ 12 ಶಾಸಕರ ಕೊರತೆ ಇದೆ. ಹೀಗಾಗಿ ಇತರೆ ಪಕ್ಷಗಳ ಜೊತೆಗೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡುವಂಥ ಮಾತುಕತೆಯನ್ನ ಈಗ ಡಿಎಂಕೆ ಹಾಗೂ ಎಐಎಡಿಎಂಕೆ ಮಾಡ್ತಿದ್ದಾವೆ ಅನ್ನುವಂಥ ವರದಿ ಆಗ್ತಾ ಇದೆ. ತೆರೆಮರೆಯಲ್ಲಿಯೇ ಈಗ ರಾಜಕೀಯ ಬೆಳವಣಿಗೆಗಳು ಬಿರುಸು ಪಡ್ಕೊಂಡಿದ್ದಾವೆ. ಒಂದು ವೇಳೆ ಈ ಮೈತ್ರಿ ಆಯಿತು ಅಂತಾದ್ರೆ ಕೇವಲ ತಮಿಳುನಾಡಿನ ಜನತೆಗಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಶಾಕ್. ಯಾಕಂದ್ರೆ ಅಲ್ಲಿನ ಜನರಿಗೆ ಪ್ರತಿ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಇದ್ದದ್ದು ಎರಡೇ ಆಯ್ಕೆ, ಒಂದು ಎಐಎಡಿಎಂಕೆ ಅಥವಾ ಡಿಎಂಕೆ. ಈಗ ಟಿವಿಕೆ ಉದಯಿಸಿರೋದ್ರಿಂದ ಜನಕ್ಕೆ ಆ ಮೂರನೇ ಆಪ್ಷನ್ ಇಷ್ಟ ಆಯಿತು. ಟಿವಿಕೆ ನಮ್ಮನ್ನು ಕಾಪಾಡುತ್ತೆ, ಅಭಿವೃದ್ಧಿ ಮಾಡುತ್ತೆ, ನಾವು ನಿರಾಳವಾಗಿರಬಹುದು ಅನ್ನುವಂಥ ಒಂದು ಮೈಂಡ್ ಸೆಟ್ನಲ್ಲಿ ಸಾಗರೋಪಾದಿಯಲ್ಲಿ ಜನ ವೋಟ್ ಹಾಕಿ ಟಿವಿಕೆ ಪಕ್ಷಕ್ಕೆ ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ದೊಡ್ಡ ಪಕ್ಷ ಅಷ್ಟೇ, ಇನ್ನು ಮೆಜಾರಿಟಿ ನಂಬರ್ ಅಂತೂ ಸಿಕ್ಕಿಲ್ಲ. ಈ ಮಧ್ಯೆ ಟಿವಿಕೆ ಪಕ್ಷವನ್ನು ಅಧಿಕಾರದಿಂದ ದೂರ ಇಡೋಕೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಪ್ಲ್ಯಾನ್ ಮಾಡ್ತಾ ಇದ್ದಾವೆ. ಸೊ ಎಲ್ಲೋ ಒಂದು ಕಡೆ ಎರಡೂ ಪಕ್ಷದ ನಾಯಕರುಗಳು ಮಾತುಕತೆಯನ್ನು ತೆರೆಮರೆಯಲ್ಲಿ ನಡೆಸ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ತಮಿಳುನಾಡಿನ ಮಾಧ್ಯಮಗಳಲ್ಲಿ, ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಆಗ್ತಾ ಇದೆ. ಸೊ ಹೀಗಾಗಿ ಏನಾದರೂ ಈ ಒಂದು ಮೈತ್ರಿ ಆಯಿತು ಅಂತಾದರೆ ದೊಡ್ಡ ಶಾಕ್. ಇನ್ಫ್ಯಾಕ್ಟ್ ತಮಿಳುನಾಡಿನ ಜನತೆಗೇನೆ ಹಿಂಗಾಗೋಯ್ತಾ ಅಂತ ಪ್ರಶ್ನೆ ಬರುತ್ತೆ. ಒಂದು ದೊಡ್ಡ ಅಚ್ಚರಿಗೆ ಅವರೆಲ್ಲರೂ ಕೂಡ ಒಳಪಡ್ತಾರೆ. ಸೊ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನು ಅಥವಾ ಆ ಒಂದು ಸೂಚನೆಯನ್ನು ಮಾಧ್ಯಮಗಳೇ ವರದಿ ಮಾಡ್ತಾ ಇರುವಂಥದ್ದು ತಮಿಳುನಾಡಿನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.